ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳದಲ್ಲಿ ನಿರಂತರ ಸುರಿದ ಮುಂಗಾರು ಮಳೆಗೆ ಹೆಸರು ಬೆಳೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ ನಿರ್ಮಾಣವಾದರೂ ಕೂಡ ಮುಖ್ಯಮಂತ್ರಿಗೆ, ಸಚಿವರಿಗೆ, ಶಾಸಕರಿಗೆ, ರಾಜ್ಯದ ರೈತರಿಗೆ ಹೆಸರು ಬೆಳೆ ಪರಿಹಾರ ಕೊಡಬೇಕು ಅಂತ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಧ್ವನಿ ಎತ್ತಿ ಮಾತನಾಡಿದೆ. ಜಾಣ ಕುರುಡರಂತೆ ಕುಳಿತಿರುವ ಇಂತಹ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗಬೇಕು. ಪಕ್ಕದ ಗದಗ ಜಿಲ್ಲೆ ರೈತರಿಗೆ ಹೆಸರು ಬೆಳೆ ಪರಿಹಾರ ಬಂದ್ರೆ ಇದುವರೆಗೂ ಕೊಪ್ಪಳ ಜಿಲ್ಲೆಯ ರೈತರಿಗೆ ಹೆಸರು ಬೆಳೆ ಪರಿಹಾರ ಬಂದಿಲ್ಲ ಅಂದ್ರೆ ಸ್ಥಳೀಯ ಸಚಿವರಿಗೆ, ಶಾಸಕರಿಗೆ ನಾಚಿಕೆ ಆಗಬೇಕು. ಜಿಲ್ಲೆಯಲ್ಲಿ ಹೆಸರು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭಿಸಿದ್ರು ಕೂಡ ರೈತರಿಂದ 1 ಕ್ವಿಂಟಾಲ್ ಹೆಸರು ಕಾಳು ಕೂಡ ಖರೀದಿಸಲಿಲ್ಲ ಸರ್ಕಾರ. ನಿಮ್ಮ ಹೆಸರು ಮಳೆಗೆ ಸಿಕ್ಕು ಕೆಟ್ಟಿದೆ, ಕಪ್ಪಾಗಿದೆ, ಲಡ್ಡು ಬಡಿದಿದೆ ಎಂದು ರೈತರಿಗೆ ಏನೆಲ್ಲ ಹೇಳಿ ವಾಪಸ್ ಕಳಿಸಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಸರ್ಕಾರದ ಸಚಿವರು, ಶಾಸಕರು ಪರಿಹಾರ ಹಾಕಲು ಮುಂದಾಗಿಲ್ಲ. ಕೊಪ್ಪಳ ಜಿಲ್ಲೆ ಸೇರಿ ರಾಜ್ಯದಾದ್ಯಂತ ಈ ಬಾರಿ ಮುಂಗಾರು ಮಳೆ ಅವಧಿ ಪೂರ್ವ ಆರಂಭವಾಗಿದೆ. ಇದರಿಂದ ರೈತರು ಖುಷಿಗೊಂಡು ಹೆಸರು ಬೆಳೆಯನ್ನ ಬಿತ್ತನೆ ಮಾಡಿದ್ರು. ಈ ಮಧ್ಯೆ ಜೂನ್ ತಿಂಗಳಲ್ಲಿ ಮಳೆ ಕೊರತೆಯಿಂದಾಗಿ ಬಿತ್ತನೆ ಮಾಡಿದ ಹೆಸರು ಒಣಗುವ ಹಂತದಲ್ಲಿ ಇತ್ತು. ಈ ಮಧ್ಯೆ ಜುಲೈ ತಿಂಗಳಲ್ಲಿ ಮಳೆ ಅಬ್ಬರದಿಂದ ಹೆಸರು ಬೆಳೆಯು ಚೇತರಿಸಿಕೊಂಡು ಕಾಳು ಕಟ್ಟುವ ಹಂತದಲ್ಲಿ ಇದೆ ಎನ್ನುವಷ್ಟರಲ್ಲಿ ಕೊಪ್ಪಳ ಜಿಲ್ಲೆಯ ಎರಿಭೂಮಿಯಲ್ಲಿ ಒಟ್ಟು 35,000 ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆ ಮಾಡಿದ್ದಾರೆ. ಹೆಸರು ಇನ್ನೊಂದು ತಿಂಗಳಲ್ಲಿ ಕಟಾವು ಮಾಡಬೇಕು ಎನ್ನುವಷ್ಟರಲ್ಲಿ ಹೆಸರು ಬೆಳೆಗೆ ಕಿಡಿ, ಜಿಡ್ಡು ಹಾಗೂ ಹಳದಿ ರೋಗ ತಗುಲಿ ಹೆಸರು ಕಾಳು ಕಟ್ಟುವ ಹಂತದಲ್ಲಿ ಬೆಳೆ ಹಾಳಾಗಿ ಹೋಗಿದೆ. ಪ್ರತಿ ಎಕರೆಗೆ 30,000ಕ್ಕೂ ಅಧಿಕ ಖರ್ಚು ಮಾಡಿ ಬಿತ್ತನೆ ಮಾಡಿದ ಹೆಸರು ಬೆಳೆಯು ರೋಗಕ್ಕೆ ತುತ್ತಾಗಿ ಈ ಭಾಗದ ರೈತರು ಹಾಳಾಗಿದ್ದಾವೆ ಎಂದು ಸೂಕ್ತ ಬೆಳೆ ಪರಿಹಾರ ಕೊಡುವಂತೆ ಒತ್ತಾಯಿಸಿದ್ದಾರೆ. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಂಚೆ ಮೂಲಕ ಜೊತೆಗೆ ಇಮೇಲ್ ಮೂಲಕ ಮನವಿ ಪತ್ರ ಸಲ್ಲಿಸಿದ್ದು, ಅಲ್ಲದೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ ಅವರಿಗೆ ಸಿಎಂ ಆರ್ಥಿಕ ಸಲಹೆಗಾರ, ಯಲಬುರ್ಗಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ, ಜಿಲ್ಲಾ ಅಧಿಕಾರಿಗಳಿಗೆ, ತಾಲೂಕು ಅಧಿಕಾರಿಗಳಿಗೆ, ರಾಜ್ಯ ರೈತ ಸಂಘದ ಕಾರ್ಯಕರ್ತರಿಂದ ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ರು ಕೂಡ ಸ್ಥಳೀಯ ಸಚಿವರು, ಜನಪ್ರತಿನಿಧಿಗಳು, ಅಧಿಕಾರಿಗಳ ಜಂಟಿಯಾಗಿ ಹೆಸರು ಬೆಳೆ ಸಮೀಕ್ಷೆ ಮಾಡಲಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಹೆಸರು ಬೆಳೆ ಸಮೀಕ್ಷೆ ಮಾಡಲಿಲ್ಲ. ಜಿಲ್ಲೆಯ ರೈತರಿಗೆ ಬೆಳೆ ಪರಿಹಾರ ಕಲ್ಪಿಸಿಕೊಡಲಿಲ್ಲ. ಇವರಿಬ್ಬರ ನಡುವೆ ಕೂಸು ಬಡವಾದಂತೆ. ಇಂತಹ ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕೊಪ್ಪಳ ಜಿಲ್ಲೆಯ ರೈತರು ಬೆಳೆ ಪರಿಹಾರದಿಂದ ವಂಚಿತರಾಗಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಬೇರೆ ಜಿಲ್ಲೆಯ ಜನಪ್ರತಿನಿಧಿಗಳು ತಮ್ಮ ಜಿಲ್ಲೆಯ ಬೆಳೆ ಪರಿಹಾರದ ಸಮಸ್ಯೆಗೆ ಧ್ವನಿ ಎತ್ತಿ ಮಾತನಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಜನಪ್ರತಿನಿಧಿಗಳು ಧ್ವನಿ ಎತ್ತಿ ಮಾತನಾಡಿಲ್ಲ ಅಂದ್ರೆ ಜಿಲ್ಲೆಯ ರೈತರು ಬೇಸರಗೊಂಡು ಈಗ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಈಗಲಾದರೂ ಚರ್ಚೆ ಮಾಡಿ ಕೊಪ್ಪಳ ಜಿಲ್ಲೆಯ ರೈತರಿಗೆ 1 ಹೆಕ್ಟೇರ್ ಜಮೀನಿಗೆ ಸುಮಾರು 16,000 ರೂಪಾಯಿ ಬೆಳೆ ಪರಿಹಾರ ಕಲ್ಪಿಸಿಕೊಡಲು ಸರ್ಕಾರ ಮುಂದಾಗಬೇಕು ಅಂತ ರೈತ ಮುಖಂಡ ಯಲ್ಲಪ್ಪ ಎಚ್ ಬಾಬರಿ ಆಗ್ರಹಿಸಿದ್ದಾರೆ. ಹೌದು, ಪಕ್ಕದ ಗದಗ ಜಿಲ್ಲೆ ರೈತರಿಗೆ ಹೆಸರು ಬೆಳೆ ಪರಿಹಾರ 1 ತಿಂಗಳು ಕಳೆದರೂ ಕೂಡ ಕೊಪ್ಪಳ ಜಿಲ್ಲೆಯ ರೈತರಿಗೆ ಹೆಸರು ಬೆಳೆ ಪರಿಹಾರ ಯಾಕೆ ಬಂದಿಲ್ಲ? ಕೂಡಲೇ ಸಚಿವರು, ಶಾಸಕರು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚಿಸಿ ಕೊಪ್ಪಳ ಜಿಲ್ಲೆಗೂ ಸೂಕ್ತ ಹೆಸರು ಬೆಳೆ ಪರಿಹಾರ ಕೊಡುವಂತೆ ಇನ್ನೂರು ರೈತ ಪ್ರಕಾಶ್ ಡೊಳ್ಳಿನ ಆಗ್ರಹ ಮಾಡಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಏನೇನು ಹಾನಿಯಾಗಿದೆ ರೈತರಿಗೆ ಆ ನಷ್ಟವನ್ನು ಭರಿಸುವಂತ ಕೆಲಸಗಳನ್ನ ಸರ್ಕಾರ ಮಾಡ್ಬೇಕಂತ ಹೇಳಿ ನಾವು ಕೇಳ್ಕೊತೀವಿ. ಇದನ್ನ ಮತ್ತೆ ಅವ್ರು ಪರಿಗಣಿಸಿ ಹೋದಲ್ಲಿ ಎಲ್ಲಾ ತಾಲೂಕಾ ಮತ್ತು ಗ್ರಾಮದ ಮಟ್ಟದಿಂದ ಎಲ್ಲಾ ರೈತರು ಕೂಡಿ ಉಗ್ರ ಹೋರಾಟಕ್ಕೆ ಇಳಿಯುವಂತ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗತ್ತೆ. ಈ ಸರ್ಕಾರದಿಂದ ಯಾವ ಪರಿಹಾರನೂ ಕೊಟ್ಟಿಲ್ಲ, ಬೆಳೆ ವಿಮೆನೂ ಕೊಟ್ಟಿಲ್ಲ. ಅದ ಕುಕ್ಕ ರೈತರು ಬಹಳ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಅದಕ್ಕಾಗಿ ನೀವು ಯಾವುದೇ ಒತ್ತಡ ಯಾವುದೇ ಬಗೆ ಇಟ್ಟು ರೈತರಿಗೆ ಪರಿಹಾರ ಮತ್ತು ಬೆಳೆ ವಿಮಾ ಕೂಡಲೇ ಕೊಟ್ರೆ ಅವ್ರು ಬದುಕಾಕ ಸಾಧ್ಯ ಐತಿ. ఎందుಕಪ್ಪ ಅಂದ್ರ ಮತ್ತೆ ಉರುಳು ಅವ್ರ ಎಣ್ಣೆ ಉರುಳು ಹಾಕ್ಯಣದು ಒಂದ ಪರಿಸ್ಥಿತಿ ರೈತರಿಗೆ ಬರ್ತೈತೆ ಎಂದು ನಿಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಈಗ ನಮ್ದು ರೈತರದು ಬಹಳ ಹಾನಿ ಆಗೈತ್ರಿ. ಮಳೆ ಆಗಿ ಅತಿವೃಷ್ಟಿಯಾಗಿ ಮುಂಗಾರಿ ಹೆಸರು ಬಿತ್ತಿದಾಗ ನಮ್ದು ಬಹಳ ಹಾನಿ ಆಗೈತಿ. ಮಳೆ ಹತ್ತಿ ಎಲ್ಲ ಕೊಳತ್ ಹೋಗೈತಿ, ಮನೆಯಾಗ ಹೆಸರು ಕೊಳತ್ ಹೋಗ್ಯಾವು. ಇದಕ್ ಬೆಳೆ ಪರಿಹಾರ ನಮ್ಮ ಸರ್ಕಾರ ಏನೂ ಪರಿಹಾರ ನೀನು ಕೊಟ್ಟೇ ಇಲ್ಲ. ಪಕ್ಕದ ಹಳ್ಳಿಯಲ್ಲಿ ಗದಗ ಜಿಲ್ಲಾದೊಳಗ ಜಗ್ಗ ರೈತರಿಗೆ ಸಹಾಯ ಮಾಡಿದ್ರು, ಅವ್ರಿಗೆ ಬೆಳೆ ಪರಿಹಾರ ಕೊಟ್ರು. ನಮ್ಮ ಕೊಪ್ಪಳ ಜಿಲ್ಲಾಕ್ಕೆ ಯಾಕೆ ಬಂದಿಲ್ಲ ಅಂತ ನಾವು ಮನವಿ ಕೇಳ್ಕೊಳಕತ್ತೀವ್ರಿ. ಹಾಗಾಗಿ ಮತ್ತೆ ಈಗ ನಾವು ರೈತರು ಬದುಕೋದ್ರ ಹೆಂಗ್ರಿ? ಇಲ್ಲ ಅಂದ್ರೆ ಉರ್ಲ್ ಹಾಕೊಂಡು ಸಾಯ್ಬೇಕು, ಒಂದು ಇಲ್ಲ ಎಣ್ಣೆ ಕೂಡ ಸಾಯ್ಬೇಕು ಒಂದು ಆ ಪರಿಸ್ಥಿತಿ ಒಳಗ ನಾವು ಆಗ್ಬಿಟ್ಟಿವಿ ಅಂದ್ರ ಸರ್ಕಾರ ಯಾಕೆ ನಮ್ಮ ಮೇಲೆ ಕಣ್ಣು ತೆಗಿವಲ್ದು ಅಂತ ನಾವು ಇದ್ರಾಗ ಮನವಿ ಕೇಳಕತ್ತೀವ್ರಿ. ಯಾರು ಸರ್ವೇಕ್ ಸಹಿತ ಬಂದಿರಿ ಸರ್. ನಮ್ಮ ರೈತರಿಗೆ ಅಂದ್ರೆ ಏನು ಬೆಲೆನೇ ಇಲ್ದಾಗ ಆಗ್ಬಿಟ್ಟೈತಿ ಇಲ್ಲಿ ಕೊಪ್ಪಳ ಜಿಲ್ಲೆದೊಳಗ. ಏನು ನಮ್ಮನ್ನ ದಾದನ ಮಾಡವಲ್ರು. ಹಾಗಾಗಿ ನಾವು ಇದು ಮನವಿ ಮಾಡ್ಕೊಳ್ಳೋದೇನಂದ್ರ ನಮ್ದು ದಯವಿಟ್ಟು ನಮ್ಮ ಬೆಳೆ ಪರಿಹಾರಕ್ಕೆ ಒಂದು ಅನುದಾನ ಮಾಡಿಕೊಡ್ರಿ ಅಂತ ಹೇಳಿ ನಾನು ಕೇಳ್ಕೊಂತ ಇದ್ದೇನೆ ಮನಪೂರ್ವಕವಾಗಿ. ಕಳೆದ ಮುಂಗಾರು ಹಂಗಾಮಿನಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ವಿಪರೀತ ಮಳೆ ಹೆಚ್ಚಾಗಿ ಹೆಸರಿನ ಬೆಳೆ ಸಂಪೂರ್ಣ ಹಾಳಾಗಿತ್ತು. ಹಾಳಾದ್ರೂ ಕೂಡ ಯಾವುದೇ ತರನಾಗಿ ಜಿಲ್ಲಾಡಳಿತ ನಮ್ಮ ರೈತರ ಸಂಕಷ್ಟಕ್ಕೆ ಬಂದಿಲ್ಲ. ಯಾಕೆ ಬಂದಿಲ್ಲಪ್ಪ ಅಂದ್ರೆ ಯಾವುದೇ ಒಂದು ಸರ್ವೆ ಮಾಡಿಲ್ಲ, ಆಮೇಲೆ ಪರಿಹಾರನೂ ನೀಡಿಲ್ಲ. ಇಲ್ಲೇ ಪಕ್ಕದ ಜಿಲ್ಲೆಯಾದಂತ ಗದಗ ಜಿಲ್ಲೆಯಲ್ಲಿ 92 ಕೋಟಿ ರೂಪಾಯಿಯನ್ನ ರೈತರ ಬೆಳೆ ಹಾನಿ ಆಗಿದ್ದಕ್ಕೆ ಅವ್ರ ಖಾತೆಗೆ ಜಮಾ ಮಾಡ್ಯಾರ. ಅಂತಾದ್ರೂ ಕೂಡ ನಮ್ಮ ನೆರೆಯ ಜಿಲ್ಲೆಯಾದಂತ ಕೊಪ್ಪಳಕ್ಕೆ ಯಾಕೆ ಈ ಮಲ್ತಾಯಿ ಧೋರಣೆ ನೀಡ್ತಾರ?
ಸರ್ಕಾರ ಮತ್ತು ಜಿಲ್ಲಾಡಳಿತ ಇದನ್ನು ನಾವು ವಿಧಾನ ಸಭೆಯಲ್ಲಿ ನಾವು ಬೆಳಗಾವಿ ವಿಧಾನ ಸಭೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ನಮ್ಮ ಕೊಪ್ಪಳ ಜಿಲ್ಲಾ ರೈತರಿಗೆ ಒಂದು ಆರ್ಥಿಕ ನೆರವು ನೀಡಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ರೈತರು ಸರಿಸುಮಾರು 30ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರನ್ನ ಬಿತ್ತನೆ ಮಾಡಿ ಆ ಬಿತ್ತನೆ ಮಾಡಿದಂತ ಹೆಸರು ಕಟಾವು ಬರುವ ಹಂತದಲ್ಲಿ ವಿಪರೀತ ಮಳೆ ಆಗಿದ ಕಾರಣ ಎಲ್ಲಾ ಬೆಳೆಯು ಸರ್ವನಾಶ ಆಗಿ ಹೋಗ್ಬಿಡ್ತು. ಅಂತದನ್ನು ಕೂಡ ಜಿಲ್ಲಾಡಳಿತ ಈ ಕಡೆ ಎಚ್ಚೆತ್ತದೆ. ಯಾವುದೇ ಅಧಿಕಾರಿಗಳನ್ನ ನೇಮಕ ಮಾಡಿ NDRF ಆಗ್ಲಿ STRF ಆಗ್ಲಿ ಇವರೆಲ್ಲರನ್ನ ತನಿಖೆ ಮಾಡಕ ಏನಪ್ಪಾ ಅಂದ್ರೆ ಒಂದು ಬೆಳೆ ಸರ್ವೆ ಮಾಡಕ್ಕೂ ಕಳಿಸಿಲ್ಲ. ಇಷ್ಟಾದ್ರೂ ಕೂಡ ಶೀಘ್ರದಲ್ಲಿ ನಮ್ಮ ಜನಪ್ರತಿನಿಧಿಗಳು ಈಗ ಬೆಳಗಾವಿ 10 ದಿನಗಳ ಅಧಿವೇಶನ ಏನ್ ನಡೆದೈತಿ ಅಲ್ಲಿ ರೈತರ ಬಗ್ಗೆ ಒಂದು ದನಿ ಎತ್ತಬೇಕು. ದನಿ ಎತ್ತಿ ಯಾಕ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳ ರೈತರು ಬೆಳೆ ಹಾನಿ ಆಗೈತಿ, ಅಂತದ್ದು ಕೂಡ ಈಗ ನಮ್ಮ ಕೊಪ್ಪಳ ಜಿಲ್ಲೆಯನ್ನು ಯಾಕೆ ಕಡೆಗಣಿಸಿದ್ದಾರೆ ಅನ್ನೋದು ಅಲ್ಲಿ ಸಂಬಂಧಪಟ್ಟ ಏನಪ್ಪ ಅಂದ್ರೆ MLA ಆಮೇಲೆ ಸಚಿವರು ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆದು ಶೀಘ್ರದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಕ್ಕೂ ಕೂಡ ನಮ್ಮ ರೈತರಿಗೆ ಒಂದು ಬೆಳೆ ಪರಿಹಾರ ನೀಡಿಸ್ಬೇಕಂತಂದು ತಮ್ಮ ಮಾಧ್ಯಮದ ಮೂಲಕ ನಾನು ಈಗ ಮನವಿ ಮಾಡ್ತೀನಿ ಸರ್. ರಾಜ್ಯಾದ್ಯಂತನ ಇವತ್ತು ಮುಂಗಾರಿಲಿ ಹೆಸರು ಬಿತ್ತನೆ ಮಾಡಿದ್ದು ಎಕರೆಕ 30-40 ಸಾವಿರ ರೂಪಾಯಿ ಖರ್ಚು ಮಾಡಿ ಇವತ್ತು ಏನು ಬಿತ್ತನೆ ಮಾಡಿದ ಹೆಸರು ಆರಂಭದಲ್ಲಿ ಒಂದು ಒಳ್ಳೆ ಮಳೆ ಆಯ್ತು, ಸಾಲ ಮಾಡಿ ಬಿತ್ತನೆ ಮಾಡಿದ್ವಿ. ಕಳೆದ 1 ತಿಂಗಳ ಆದ ನಂತರ ಏನೈತಿ ಅದು ಒಣಗ ಹಂತದಾಗಿದ್ದು ಮತ್ತು ಒಂದು ಜುಲೈ ತಿಂಗಳದ ಮಳೆ ಆಯ್ತು. ಮಳೆ ಆದದ್ದು ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೆ ಸತತವಾಗಿ ಮಳೆ ಸುರಿದು ಬೆಳೆ ಎಲ್ಲ ಸಂಪೂರ್ಣ ಹಾಳಾಗ್ಬಿಟ್ಟು ಎಲ್ಲ ಏನು ತಿನ್ನಕ್ ಸಹಿತ ಬರಲ್ಲ ಆ ರೀತಿ ಆಗ್ಯಾವ. ಆ ರೀತಿ ಆದ್ರೂ ಕೂಡ ಇವತ್ತು ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಅವರು ಇವತ್ತು ಪರಿಹಾರ ಬಗ್ಗೆ ಏನು ಅಧಿಕಾರಿಗಳು ಹೇಳಿ ಒಂದು ಸರ್ವೆ ಮಾಡ್ಲಿಲ್ಲ, ಕೇಂದ್ರ ತಂಡ ಕರ್ಸಿಯರನ್ನು ಸರ್ವೆ ಮಾಡ್ಲಿಲ್ಲ, ಅದಕ್ಕೆ ಏನು ಪರಿಹಾರ ಹಾಕಂತ ವ್ಯವಸ್ಥೆ ಆಗ್ಲಿಲ್ಲ. ಇವತ್ತು ಇಲ್ಲೇ ಪಕ್ಕದ ಗದಗ ಜಿಲ್ಲೆದಾಗ HK ಪಾಟೀಲ್ ರೀ ಇವತ್ತೇನು ಅವರು ಸರ್ವೆ ಮಾಡಿ ಹೊಲಕ್ಕೆ ಭೇಟಿ ನೀಡಿ ಒಂದು ಪರಿಹಾರ ಹಾಕ್ಸಂತಾಗ ವ್ಯವಸ್ಥೆ ಮಾಡಿದ್ರು. ಆದ್ರೆ ನಮ್ಮ ಜಿಲ್ಲಾದಾಗ ಇವ್ರು ಯಾರು ಶಾಸಕರು ಮಾಡಿಲ್ಲ, ಸಚಿವರು ಮಾಡಿಲ್ಲ, ಮುಖ್ಯಮಂತ್ರಿ ಆದ್ರೂ ಮಾಡಿಲ್ಲ. ಇವತ್ತು ಬೆಳಗಾವಿ ಅಧಿವೇಶನ ಚಲೋ ಐತಿ, ಅಲ್ಲಿ ಆದ್ರೂ ಚರ್ಚೆ ಮಾಡಿ ಒಂದು ಬೆಳೆ ಪರಿಹಾರ ಹಾಕಂತ ವ್ಯವಸ್ಥೆ ಮಾಡ್ಬೇಕು. ನಾವು ಹಲವಾರು ಬಾರಿ ತಾಲೂಕು ಜಿಲ್ಲಾಕ ಮನವಿ ಸಲ್ಲಿಸಿದ್ರು ಆಗಿಲ್ಲ. ನಾವು ಸಾಕಾಗಿ ಏನಾಗತ್ತಂದ್ರೆ ಇವತ್ತು ಒಂದು ಬಿನ್ನಾಳ ಬಸವೇಶ್ವರ ಜಾತ್ರೆಗೆ ಇವತ್ತು ಏನು ಯತ್ನಾಳ ಬಸವನಗೌಡ ಯತ್ನಾಳ ಅವ್ರು ಬಂದಿದ್ರು. ಅವ್ರಿಗೆ ಸತ್ಯ ನಾವು ವಿರೋಧ ಪಕ್ಷ ಒಂದು ಬೆಳೆ ಪರಿಹಾರ ಹಾಕಿಸ್ರಿ ಹೀಗಾಗೈತಿ ಅವ್ರು ನಮ್ಮ ಇದಾಗಿಲ್ಲ ಅಂತ ಅವ್ರಿಗೆ ವಿರೋಧ ಪಕ್ಷದ ನಾಯಕ ಸತ್ಯ ನಾವು ಮನವಿ ಕೊಟ್ಟಿವಿ. ಆ ಮನವಿ ಏನು ಯಾರಿಗೆ ಮನವಿ ಸಲ್ಲಿಸಿದ್ರೆ ಏನಾಗೈತೆ ಅಂದ್ರೆ ಬೆಳಗಾವಿ ಅಧಿವೇಶನ ಯಾರು ಚರ್ಚೆ ಮಾಡಿಲ್ಲ. ಆ ಮನವಿ ಏನಾಗೈತೆ ಡಸ್ಟ್ಬಿನ್ಗೆ ಹೋಗ್ಯವೋ ಏನ್ ಮಾಡ್ಯವೋ ನಮ್ಗೆ ಗೊತ್ತಿಲ್ಲ. ಈಗ ನಮ್ಗೇನು ಕೇಳೋದೇನು ಮತ್ತೆ ಲೋಕಲ್ ಶಾಸಕರು ಸಚಿವರು ನಾವು ಕೇಳ್ತೀವಿ, ಮುಖ್ಯಮಂತ್ರಿ ಯಾರನ್ನು ಕೇಳಕ್ಕಾಗಲ್ಲ. ಆ ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡಿ ಬೆಳೆ ಪರಿಹಾರ ಹಾಕ್ಸಂತ ವ್ಯವಸ್ಥೆ ಅಧಿವೇಶನದಲ್ಲಿ ಚರ್ಚೆ ಮಾಡ್ಬೇಕು. ಇವ್ರು ಸುಮ್ಮನೆ ಒಟ್ಟು ಬೆಳೆ ರೈತರ ಬಗ್ಗೆ ಒಬ್ಬರು ಯಾರು ಧ್ವನಿ ಎತ್ತಿಲ್ಲ. ಈಗ ಧ್ವನಿ ಎತ್ತಿ ಪರಿಹಾರ ಹಾಕಂತ ವ್ಯವಸ್ಥೆ ಆಗ್ಬೇಕಂತ ಅಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕುಳೂರು ಈ ಮಾಧ್ಯಮ ಮೂಲಕ ಮನವಿ ಮಾಡ್ತಾರೆ. ಅಂದಪ್ಪ ಕುಳೂರ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.